ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ವಿಜ್ಜೂಸ್ ಟೇಸ್ಟಿ ಫುಡ್. ನಾನು ಇವತ್ತು ಈರುಳ್ಳಿ ಬೋಂಡವನ್ನು ಮಾಡತ್ತೀನಿ. ತುಂಬ ರುಚಿಯಾಗಿರ್ತಾವೆ, ಎಲ್ರಿಗೂ ಇಷ್ಟ ಆಗುವಂಥ ಟೀ ಟೈಮ್ ಸ್ನ್ಯಾಕ್ಸ್. ತುಂಬ ರುಚಿಯಾಗಿ ಫಟಾಫಟ್ ಅಂತೇಳಿ ಯಾವ ರೀತಿ ಮಾಡೋದಂತ ನೋಡೋಣ ಬರ್ರಿ. ನಾನಿಲ್ಲಿ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲನ್ನು ಇಟ್ಕೊಂಡಿನಿ. ಅದಕ್ಕೆ ನಾನಿಲ್ಲಿ 2 ಈರುಳ್ಳಿಯನ್ನು ಮೀಡಿಯಮ್ ಸೈಜಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿನಿ. ಅವನ್ನ ತಿಳುವಾಗಿ ಕಟ್ ಮಾಡ್ಕೋಬೇಕು. ಈಗ ಈ ಥರ ಎಳೆ ಎಳೆಯಾಗಿ ಬರೋ ಥರ ನಾವು ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಈಗ ಮೊದಲಿಗೆ ಅವನ್ನ ಕೈಯಿಂದನೇ ಕಿವುಚ್ಕೊಳತ್ತೀನಿ. ಅಂದರೆ ಅದರೊಳಗಿರೋ ನೀರಿನ ಅಂಶ ಒಂದು ಸ್ವಲ್ಪ ಹೊರಗೆ ಬಿಟ್ಕೋಬೇಕಾದ, ಅದಕ್ಕೋಸ್ಕರ ಈ ರೀತಿ ಕಿವುಚ್ಕೊಂಡಾದ್ಮೇಲೆ ಈಗ ಅದಕ್ಕೆ ಖಾರಕ್ಕೆ ಅನುಗುಣವಾಗಿ ನಾನಿಲ್ಲಿ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ನೋಡ್ಕೊಂಡು ಹಾಕ್ಕೊಳ್ರಿ, ಯಾಕಂದರೆ ಆಮೇಲೆ ಕೂಡ ನಾವು ಖಾರದ ಪುಡಿ ಹಾಕ್ತೀವಿ. ಅದಕ್ಕೋಸ್ಕರ ಸ್ವಲ್ಪ ಕರಿಬೇವನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡೇನಿ. 1 ಇಂಚಷ್ಟು ಶುಂಠಿಯನ್ನು ಕೂಡ ಜಜ್ಕೊಂಡು ಹಾಕ್ಕೊಳ್ರಿ. ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸೊಂಪು, ಅರ್ಧ ಸ್ಪೂನ್ ಅಜ್ವಾಯಿನ ಹಾಕ್ಕೊಳತ್ತೀನಿ. ಈಗ ಅದಕ್ಕೆ ಸ್ವಲ್ಪ ಇಂಗನ್ನು ಸೇರಿಸ್ಕೊಳತ್ತೀನಿ, 2 ಚಿಟಿಕೆ ಹಾಕುವಷ್ಟು. ಈಗ 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳತ್ತೀನಿ. ಈ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಮೊದಲಿಗೆ ನಾವು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಈಗ ಹಾಕೋಕೆ ಹೋಗ್ಬೇಡ್ರಿ. ಈ ರೀತಿ ನಾವು ಮೊದಲಿಗೆ ಅದರೊಳಗಿರುವಂಥ ನೀರಿನ ಅಂಶ ಎಲ್ಲ ಹಿಟ್ಟಿಗೆ ಹಿಡ್ಕೊಳ್ಳೋ ಥರ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಇದು ನೋಡ್ರಿ, ಈ ರೀತಿ ಆಗಿರಬೇಕು. ಈ ರೀತಿ ಅದನ್ನು ಫಸ್ಟಿಗೆ ಕಲಿಸ್ಕೊಂಡು ಆಮೇಲೆ ಯಾವ ಕಪ್ಪಿಲೆ ನಾವು ಕಡಲೆ ಹಿಟ್ಟನ್ನು ತೊಗೊಂಡಿರ್ತೀವಿ ಅದರ ಕಾಲು ಭಾಗದಷ್ಟು ಮಾತ್ರ ನಾವು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕು. ಜಾಸ್ತಿ ಸೇರಿಸ್ಕೊಂಡ್ರೆ ಸರಿಯಾಗಿ ಬರೋದಿಲ್ಲ. ಈಗ ಅದಕ್ಕೆ 1/4 ಸ್ಪೂನಷ್ಟು ಅರಿಶಿನ ಪುಡಿ, ಅರ್ಧ ಸ್ಪೂನಷ್ಟು ಅಜ್ಕಾರದ ಪುಡಿ ಹಾಕ್ಕೊಳತ್ತೀನಿ. ಈಗ 1/4 ಸ್ಪೂನಷ್ಟು ಅಡುಗೆ ಸೋಡಾ ಅಂತಾರಲ್ಲ ಅದನ್ನು ಹಾಕ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳತ್ತೀನಿ. ಈಗ ಇದನ್ನು ಕೂಡ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಮೊದಲಿಗೆ ಈ ರೀತಿ ನಾವು ಮೊದಲಿಗೆ ಎಲ್ಲವನ್ನು ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಈಗ ಕಾಯಿಸಿರುವಂಥ ಬಿಸಿ ಎಣ್ಣೆಯನ್ನು ಹಾಕ್ಕೊಳತ್ತೀನಿ. ಕುಕ್ಕಿಂಗ್ ಆಯಿಲನ್ನು 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡು ಈಗ ಇದನ್ನು ಸ್ವಲ್ಪ ಬಿಸಿ ಇರೋದ್ರಿಂದನೇ ಮೊದಲಿಗೆ ಸ್ಪೂನಿಂದ ಕಲಿಸ್ಕೊಳತ್ತೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ರಿ. ಈಗಿದು ನೀಟಾಗಿ ಮಿಕ್ಸ್ ಆದಮೇಲೆ ಕೈಯಿಂದ ಪೂರ ಕಲಿಸ್ಕೊಳ್ರಿ. ಈ ರೀತಿ ಇದನ್ನು ಕೈಯಿಂದ ಕಿವುಚ್ಕೊಂಡು ಕಲಿಸ್ಕೋಬೇಕು. ಕಲಿಸ್ಕೊಂಡಾದ್ಮೇಲೆ ಎಷ್ಟು ನೀರನ್ನು ಹಿಡಿತೈತಿ ನೋಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡ್ರಲ್ಲ, ಈ ರೀತಿ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದನ್ನು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಈ ರೀತಿ ಕೈಗೆ ಒಂಚೂರು ಅಂಟಬೇಕದು. ಈ ರೀತಿ ಆಗೋ ಥರ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ನೋಡ್ರಲ್ಲ ಯಾವ ರೀತಿ ಆಗೈತೆ ಅಂತೇಳಿ. ಈ ರೀತಿ ಕೈಗೆ ಅಂಟೋ ಥರ ನಾವು ಕಲಿಸ್ಕೊಂಡು ಈಗ ಕೈಯಾಗೆ ಒಂದು ಸ್ವಲ್ಪ ನೀರನ್ನು ಹಚ್ಕೊಂಡು ಉಂಡೆಯನ್ನು ಮಾಡಿ ಎತ್ತಿಟ್ಕೊಳತ್ತೀನಿ. ನಿಮಗೆ ಯಾವ ಸೈಜಿಗೆ ಬೇಕಲ್ಲ ಆ ಸೈಜಿಗೆ ಮಾಡ್ಕೊಳ್ರಿ. ಸಣ್ಣವು ಮಾಡ್ಬೋದು, ದೊಡ್ಡವನ್ನು ಕೂಡ ಮಾಡ್ಕೋಬೋದು. ನಾನಿಲ್ಲಿ ಈ ರೀತಿ ಮಾಡಿಕೊಂಡು ಈಗ ಒಂದು ಪ್ಲೇಟಿಗೆ ಅಷ್ಟನ್ನು ಇದು ರೀತಿ ಮಾಡಿಕೊಂಡು ಎತ್ತಿಟ್ಕೊಳ್ರಿ. ಅಂದರೆ ನಮ್ಮ ಫಟಾಫಟ್ ಅಂತೇಳಿ ಎಣ್ಣೆ ಒಳಗೆ ಕರಿಯೋದಕ್ಕೆ ಈಸಿ ಆಗ್ತೈತಿ. ಈಗ ನಾನಿಲ್ಲಿ ಎಣ್ಣೆನ ಬಿಸಿಗೆ ಇಟ್ಕೊಂಡೇನಿ. ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಈಗ ಅವನ್ನ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಬೋಂಡವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಮೀಡಿಯಮ್ ಉರಿ ಒಳಗೆ ಫ್ರೈ ಮಾಡ್ಕೊಳ್ರಿ. ಒಮ್ಮೆಲೆ ಹೈ ಫ್ಲೇಮ್ ಒಳಗೆ ಇಟ್ವಿ ಅಂದ್ರೆ ಮೇಲೆಲ್ಲ ಕಪ್ಪಾಗಿಬಿಡ್ತಾವೆ, ಒಳಗೆ ಸರಿಯಾಗಿ ಬೆಂದಿರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ನಿಧಾನ ಉರಿ ಒಳಗೆ ಮೀಡಿಯಮ್ ಉರಿ ಒಳಗೆ ಸರಿಯಾಗಿ ಫ್ರೈ ಮಾಡ್ಕೋಬೇಕು. ಇವನ್ನ ಮೊದಲಿಗೆ ನಾವು 1-2 ನಿಮಿಷ ಬಿಟ್ಟು ಆಮೇಲೆ ಹೊಳ್ಳಿಸಾಕೊಳ್ಳೋಣ. ಫಸ್ಟಿಗೆ ನಾವು ಸೌಟ್ ಹಾಕಿ ಹೊಳ್ಳಿಸಾಕ್ ಹೋದ್ರೆ ಅವೆಲ್ಲ ಸರಿಯಾಗಿ ಇದಾಗೋದಿಲ್ಲ, ಸೌಟಿಗೆಲ್ಲ ಅಂಟ್ಕೊಂಡು ಬಿಡ್ತಾವೆ. ಅದಕ್ಕೋಸ್ಕರ 1-2 ನಿಮಿಷ ಬಿಟ್ಟು 2 ಕಡೆಯೂ ಸರಿಯಾಗಿ ಫ್ರೈ ಮಾಡ್ಕೊಳ್ರಿ. ನೋಡ್ರಲ್ಲಿ ಯಾವ ರೀತಿ ಬಂದಾವ ಅಂತೇಳಿ. ಇದೇ ರೀತಿ ನಾವು ನಿಧಾನ ಉರಿ ಒಳಗೆ ಮೀಡಿಯಮ್ ಉರಿ ಒಳಗೆ ಸರಿಯಾಗಿ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿರುವಂಥ ಗರಿಗರಿಯಾಗಿರುವಂಥ ಈರುಳ್ಳಿ ಬೋಂಡ ರೆಡಿ ಆಗ್ತಾವೆ. ನೋಡ್ರಲ್ಲಿ ಯಾವ ರೀತಿ ಬಂದಾವ ಅಂತೇಳಿ. ತುಂಬ ರುಚಿಯಾಗಿ ಇರ್ತಾವೆ. ಫಟಾಫಟ್ ಅಂತ ಕೂಡ ನಾವು ಈರುಳ್ಳಿ ಬೋಂಡವನ್ನು ಮಾಡ್ಕೋಬೋದು. ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿರಿ. ನೋಡ್ರಲ್ಲಿ ಯಾವ ರೀತಿ ಆಗ್ಯಾವ ಅಂತೇಳಿ. ಈ ರೆಸಿಪಿ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ರಿಗೂ ಧನ್ಯವಾದಗಳು.